ಬಡವರ ಕ್ಯಾಂಟೀನ್ಗೆ ಕೊನೆಗೂ ಸಿಲಿಂಡರ್ ಪೂರೈಕೆ ಮಾಡಲಾಗಿದೆ. ಬಂದಾಗಿದ್ದಂತ ಇಂದಿರಾ ಕ್ಯಾಂಟೀನ್ ಓಪನ್. ಬೆಂಗಳೂರಿನಲ್ಲಿ ಬಂದಾಗಿದ್ದಂತ ಇಂದಿರಾ ಕ್ಯಾಂಟೀನ್ 28 ಇಂದಿರಾ ಕಿಚನ್ಗಳಿಗೆ ತಲಾ 15 ಸಿಲಿಂಡರ್ ಅನ್ನ ಪೂರೈಸಿರುವಂತದ್ದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂದ್ರೆ ಜಿಬಿಎ. 170 ಇಂದಿರಾ ಕ್ಯಾಂಟೀನ್ಗಳಿಗೆ ಸದ್ಯಕ್ಕೆ ತೊಂದರೆ ಇಲ್ಲ. ಯಾಕೆಂದ್ರೆ ಅಲ್ಲೂ ಕೂಡ ಸಿಲಿಂಡರ್ ಅಭಾವದ ಹಿನ್ನೆಲೆಯಲ್ಲಿ ಸಾಕಷ್ಟು ಇಂದಿರಾ ಕ್ಯಾಂಟೀನ್ಗಳು ಬಂದಾಗಿದ್ವು. ಈಗ ಒಂದೊಂದು ಇಂದಿರಾ ಕ್ಯಾಂಟೀನ್ಗಳಿಗೂ ಕೂಡ 15 ಸಿಲಿಂಡರ್ ಅನ್ನ ಪೂರೈಕೆ ಮಾಡಲಾಗಿದೆ. 28 ಇಂದಿರಾ ಕಿಚನ್ಗಳಿಗೆ ಅಂದ್ರೆ ಎಲ್ಲ ಇಂದಿರಾ ಕ್ಯಾಂಟೀನ್ಗಳಿಗೂ ಅಂತ ಅನ್ನೋದಕ್ಕಿಂತ ಇಲ್ಲಿ ಒಂದೊಂದು ಇಂದಿರಾ ಕ್ಯಾಂಟೀನ್ ಅವರು ಕಾಂಟ್ರಾಕ್ಟ್ ತಗೊಂಡಿರ್ತಾರಲ್ಲ, ಒಂದ್ ಕಡೆ ರೆಡಿ ಮಾಡಿಬಿಟ್ಟು ಸಾಕಷ್ಟು ಇಂದಿರಾ ಕ್ಯಾಂಟೀನ್ಗಳಿಗೆ ಕೊಡ್ತಾರೆ. ಸೊ ಹಾಗಾಗಿ ಅಂಥವ್ರಿಗೆ 15 ಸಿಲಿಂಡರ್ಗಳನ್ನ ಕೊಡ್ಲಾಗಿರುವಂಥದ್ದು ಒಂದೊಂದು ಇಂದಿರಾ ಕಿಚನ್ಗಳಿಗೂ ಕೂಡ. ಸೊ ಸದ್ಯಕ್ಕೆ ಈಗ ಸಮಸ್ಯೆ ಸಾಲ್ವ್ ಆದಂತ ಆಗ್ತಾ ಇದೆ ಇಂದಿರಾ ಕ್ಯಾಂಟೀನ್ಗಳಲ್ಲಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಇಂದಿರಾ ಕ್ಯಾಂಟೀನ್ಗಳೇ ಬಂದ್ ಆಗ್ತಾ ಇದ್ದಾವೆ ಬಿಕಾಸ್ ಗ್ಯಾಸ್ನ ಅಭಾವದಿಂದಾಗಿ ಅಂತ. ಬಡವರ ಪಾಲಿಗೆ ಒಂದು ರೀತಿಯಾಗಿ ಸಂಜೀವಿನಿ ಆಗಿದ್ದಂಥ ಕ್ಯಾಂಟೀನ್ಗಳು ಈಗ ಮತ್ತೆ ರಿಓಪನ್ ಆಗ್ತಾ ಇದೆ. ಇದ್ದಿದ್ದಂಥ ಸಮಸ್ಯೆ ಯಾವ ರೀತಿಯ ಬಗೆಹರಿಸಲಾಗಿದೆ? ಹೌದು ಪೃಥ್ವಿ, ಬೆಂಗಳೂರಿನಲ್ಲಿ ಗ್ಯಾಸ್ ಸಮಸ್ಯೆ ಉಲ್ಬಣಗೊಂಡಂಥ ಸಂದರ್ಭದಲ್ಲಿ ಇಂದಿರಾ ಕ್ಯಾಂಟೀನ್ಗೂ ಕೂಡ ಅದರ ಬಿಸಿ ತಟ್ಟಿತ್ತು. ನಗರದಲ್ಲಿ 60ಕ್ಕೂ ಅಧಿಕ ಇಂದಿರಾ ಕ್ಯಾಂಟೀನ್ಗಳು ನಿನ್ನೆ ಮೊನ್ನೆ ಎಲ್ಲವೂ ಕೂಡ ಬಂದಾಗಿತ್ತು. ಆದರೆ ನಿನ್ನೆ ರಾತ್ರಿ ಜಿಬಿಎ ವ್ಯಾಪ್ತಿಯ 28 ಇಂದಿರಾ ಕಿಚನ್ಗಳಿಗೆ ಇದೀಗ ಸಮರ್ಪಕವಾಗಿ ಗ್ಯಾಸ್ ಸಿಲಿಂಡರ್ ಪೂರೈಕೆಯಾಗಿರುವಂಥದ್ದು. ಸದ್ಯಕ್ಕೆ ನಾನು ವಸಂತ ನಗರ ಬಳಿ ಇರುವಂತಹ ಇಂದಿರಾ ಕಿಚನ್ನಲ್ಲಿದ್ದೀನಿ. ಇಲ್ಲಿಂದ ಈ ಒಂದು ಕಿಚನ್ನಿಂದ 14 ಇಂದಿರಾ ಕ್ಯಾಂಟೀನ್ಗಳಿಗೆ ಪ್ರತಿದಿನ 3 ಹೊತ್ತಿನ ಊಟವನ್ನು ಪೂರೈಕೆ ಮಾಡಲಾಗುತ್ತೆ. ಇದು ಕೂಡ ನಿನ್ನೆ ಮೊನ್ನೆ ಎಲ್ಲವೂ ಕೂಡ ಬಂದಾಗಿತ್ತು, ಗ್ಯಾಸ್ ಇಲ್ಲದೆ. ಇವತ್ತು ನಿನ್ನೆ ರಾತ್ರಿ ಗ್ಯಾಸ್ ಬಂದಿದೆ. 15 ಗ್ಯಾಸ್ಗಳನ್ನು ಈ ಒಂದು ಕಿಚನ್ಗೆ ಕೊಟ್ಟಿರುವಂಥದ್ದು. ಇದೇ ರೀತಿಯಾಗಿ ನಗರದಲ್ಲಿರುವಂಥ ಎಲ್ಲ ಕಿಚನ್ಗಳಿಗೂ ಕೂಡ ಏನು ಗ್ಯಾಸ್ನ ಅಭಾವ ಇತ್ತು ಅದನ್ನೆಲ್ಲವನ್ನು ಕೂಡ ಜಿಬಿಎ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಸಂಸ್ಥೆ ಜೊತೆಗೆ ಸಮಾಲೋಚನೆ ನಡೆಸಿ ಪ್ರತಿದಿನ 80 ಸಿಲಿಂಡರ್ನಷ್ಟು ಪೂರೈಕೆ ಮಾಡೋದಕ್ಕೆ ಇದೀಗ ಮಾತುಕತೆ ನಡೆಸಿ ಅದರಲ್ಲಿ ಯಶಸ್ವಿಯಾಗಿರುವಂಥದ್ದು. ನಿನ್ನೆ ಮೊನ್ನೆಲ್ಲವೂ ಕೂಡ ಇಲ್ಲೆಲ್ಲವೂ ಕೂಡ ಖಾಲಿ ಇತ್ತು. ಇವತ್ತಿನಿಂದ ಇಲ್ಲಿ ಮತ್ತೆ ಗ್ಯಾಸ್ ಬಂದಿದೆ. ಗ್ಯಾಸ್ನಲ್ಲಿ ಈಗ ಅಡಿಗೆ ತಯಾರಿ ಕೂಡ ಕೆಲಸ ಕಾರ್ಯಗಳು ನಡೀತಾ ಇರುವಂಥ ಜೊತೆಗೆ ಬೆಳಿಗ್ಗಿನ ತಿಂಡಿಯೂ ಕೂಡ ಈ ಒಂದು ಕಿಚನ್ನ ವ್ಯಾಪ್ತಿಯಲ್ಲಿರುವಂತಹ 14 ಇಂದಿರಾ ಕ್ಯಾಂಟೀನ್ಗಳಿಗೂ ಕೂಡ ಪೂರೈಕೆ ಮಾಡಲಾಗಿದೆ. ಇದೇ ರೀತಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲದಂಗೆ ಈಗ ಬಂದಿರುವಂತಹ ಗ್ಯಾಸ್ನಲ್ಲಿ 3 ದಿನಗಳ ಕಾಲ ಕಾರ್ಯಾಚರಣೆ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಇಲ್ಲಿನ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಅಧಿಕಾರಿಗಳನ್ನ ಮಾತಾಡಿಸಿದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮುಂದಕ್ಕೆ ಸಮಸ್ಯೆ ಆಗಲ್ಲ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಜೊತೆ ಈಗಾಗಲೇ ಮಾತುಕತೆಯನ್ನು ನಡೆಸಿ ಇಂದಿರಾ ಕ್ಯಾಂಟೀನ್ಗೆ ಆದ್ಯತೆಯ ಮೇರೆಗೆ ಆ ಒಂದು ಸಿಲಿಂಡರ್ ಅನ್ನು ಕೊಡೋದಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡಿದ್ದೀವಿ ಅನ್ನುವಂಥ ಮಾಹಿತಿಯನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಕೊಡ್ತಾ ಇರುವಂಥದ್ದು. ಕೇವಲ ವಸಂತನಗರ ಇಂದಿರಾ ಕಿಚನ್ನಲ್ಲಿ ಮಾತ್ರ ಅಲ್ಲ, ಪ್ರತಿದಿನ ಎಲ್ಲೆಲ್ಲಿ ಯಾವ್ಯಾವ ಕಿಚನ್ನಿಂದ ಯಾವ್ಯಾವ ಇಂದಿರಾ ಕ್ಯಾಂಟೀನ್ಗಳಿಗೆ ಆಹಾರವನ್ನು ಪೂರೈಕೆ ಮಾಡಲಾಗುತ್ತೆ ಅಲ್ಲೆಲ್ಲವೂ ಕೂಡ ಈಗಾಗಲೇ ನಿನ್ನೆ ರಾತ್ರಿನೇ ಆ ಸಿಲಿಂಡರ್ಗಳನ್ನು ಪೂರೈಕೆ ಮಾಡಿರುವಂಥದ್ದು. 170ಕ್ಕೂ ಅಧಿಕ ಇಂದಿರಾ ಕ್ಯಾಂಟೀನ್ಗಳು ಬೆಂಗಳೂರಿನಲ್ಲಿದ್ದಾವೆ. 28 ಕಿಚನ್ಗಳಿಂದ ಈ 170 ಇಂದಿರಾ ಕ್ಯಾಂಟೀನ್ಗಳಿಗೆ ಪ್ರತಿದಿನ ಆಹಾರವನ್ನು ತಯಾರು ಮಾಡಿ ಸರಬರಾಜನ್ನು ಮಾಡಲಾಗುತ್ತೆ. ಈ ಎಲ್ಲ ಕಿಚನ್ಗಳಿಗೂ ಕೂಡ ತಲಾ 15 ಸಿಲಿಂಡರ್ಗಳನ್ನು ಈಗಾಗಲೇ ಪೂರೈಕೆ ಮಾಡಿರುವಂಥದ್ದು. ಈಗ ಬಂದಿರುವ ಸ್ಟಾಕ್ನಲ್ಲಿ ಮುಂದಿನ 3 ದಿನಗಳ ಕಾಲ ಕಾರ್ಯಾಚರಣೆ ಮಾಡೋದಕ್ಕೆ ಈ ಒಂದು ಕಿಚನ್ಗಳಿಗೆ ಸಾಧ್ಯ ಆಗುತ್ತೆ. ಮತ್ತೆ ಅಗತ್ಯ ಬಿದ್ದಂಥ ಸಂದರ್ಭದಲ್ಲಿ ಮತ್ತೆ ಪೂರೈಕೆ ಮಾಡೋದಕ್ಕೂ ಕೂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಈ ಒಂದು ಸಂಕಷ್ಟ ಸಮಯದಲ್ಲಿ ಬಡವರಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಆಹಾರ ಸಿಗಲ್ವೇನೋ ಅನ್ನುವಂಥ ಆತಂಕ ಇತ್ತು, ಅದೆಲ್ಲವೂ ಕೂಡ ಇದೀಗ ದೂರ ಆಗಿರುವಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.